ಹಲೋ ಹಾಯ್ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇರೋದು ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ಬನ್ನಿ ಯಾರ್ಯಾರು ಹೋಗ್ತಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಪ್ರಭು ಜ್ಯೋತಿ ಬನ್ಯೋ ನನ್ನ ಪರನ್ ಜ್ಯೋತಿ ಬನ್ಯೋ, ಮಂಟೇದ ಲಿಂಗು ಬನ್ಯೋ, ಮಂಟೇದ ಒಡೆಯ ಬನ್ಯೋ, ಅಯ್ಯಪ್ಪದವ ನಾಡೋ ನಾಲ್ಗೆ ಮ್ಯಾಲೆ ಒಂದೊದಗೋ ಧರ್ಮ ಗುರುವೇ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ. ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವತ್ತು ಚಿಕ್ಕಲ್ಲೂರಿಗೆ ಬಂದಿರೋ ವಿಶೇಷ ಏನಪ್ಪ ಅಂತಂದರೆ, 2 ಅರಕೆ ಮರಿನ ಬಿಟ್ಟಿದ್ರು ನಮ್ಮ ರಿಲೇಷನ್ ಮತ್ತು ನಮ್ಮ ಬಸಪ್ಪನ ಪಾಳ್ಯದವರು. ಅದಕ್ಕೆ ಒಟ್ಟಿಗೆ ಫ್ಯಾಮಿಲಿ ಸಮೇತ ಬಂದಿದ್ವಿ. ನಮ್ಮ ಚಿಕ್ಕ ಬಾವ ಅವರು ಮಿಸ್ಸು, ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಬರಲಿಲ್ಲ. ನಮ್ಮ ಚಿಕ್ಕಕ್ಕ ಮತ್ತು ತನ್ಮಯ್ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಬಂದ್ವಿ. ಬಂದು ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಂದೆ ಬ್ಲಾಗ್ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ತಡೆ ಹೊಡಿಸೋಕ್ಕೆ ಬಂದ್ವಿ. ನಮ್ಮ ಭಾವ ನಮ್ಮ ಚಿನ್ನಮ್ಮ ಅವರು ಮೊದಲು ತಡೆ ಹೊಡಿಸೋಕ್ಕೆ ಕುಂತ್ಕೊಂಡಿದ್ರು ನೋಡಿ. ಮತ್ತು ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋದ್ವಿ. ಎಲ್ಲ ರೆಡಿಯಾಗಿತ್ತು. ಮೊಟ್ಟ ಮೊದಲಿಗೆ ಎಲೆ ಮೇಲೆ ಗಸಗಸೆ ಪಾಯಸ ಬಿಡಿಸಿದ್ರು. ಆ ಪಾಯಸ ನೋಡಿದ ತಕ್ಷಣ ಗಾಬರಿ ಆಗಬೇಡಿ. ಯಾವುದೇ ಪ್ರೋಗ್ರಾಮಲ್ಲಿ ಮೊದಲಿಗೆ ಸಿಹಿನ ತಿನ್ನಬೇಕು ಅಂತ ಅದನ್ನು ಮಾಡ್ತಾರೆ ನೋಡಿ. ಇವಾಗ ಅಡುಗೆ ಮಾತ್ರ ಸೂಪರಾಗಿ ಮಾಡಿಸಿದ್ರು. ನೋಡಿ ಫ್ರೆಂಡ್ಸ್, ಇಬ್ಬರು ಚೆನ್ನಾಗಿ ತಿಂದುಬಿಟ್ಟು ದೇವಸ್ಥಾನದ ಒಳಗಡೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕುಂದಿದ್ದಾರೆ. ನಮ್ಮ ಭಾವ ಮತ್ತು ಮಮ್ಮಿ ಮತ್ತು ನಮ್ಮ ಚಿಕ್ಕಕ್ಕ, ಚಿನ್ನಮ್ಮ, ಚಿನ್ನಪ್ಪಿ ಮತ್ತು ನಾನು ಹೋಗ್ತಾ ಇದ್ದೀವಿ. ಹಳೆ ಮಠ ಹತ್ರ ಇದು. ಮಂಟೇದ ಒಡೆಯ ಬನ್ಯೋ, ಅಯ್ಯಪ್ಪದವ ನಾಡೋ ನಾಲ್ಗೆ ಮ್ಯಾಲೆ ಒಂದೊದಗೋ ಧರ್ಮ ಗುರುವೇ. ನಂದು ನಿಮ್ದು ಏನು ಇಲ್ಲ, ಎಲ್ಲ ಅವಂದು ಅವನೇ ನಾನು. ನಮಸ್ಕಾರ ಗೆಳೆಯರೇ. ಈ ದಿನ ನಮ್ಮ ಕುಟುಂಬ ಸಮೇತ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಊಟ ಎಲ್ಲ ಮುಗೀತು. ಇವೆಲ್ಲ ಕುಟುಂಬ ಸಮೇತ ಮತ್ತೆ ಮರಳಿ ನಮ್ಮ ಗೂಡಿಗೆ ಹೋಗ್ತಾ ಇದ್ದೀವಿ. ಧನ್ಯವಾದಗಳು. ಹೊಸ ಮಠಕ್ಕೆ ಬಂದ್ವಿ. ಹೋಗ್ತಾನೆ ಹಂಗೆ ಹೋದರೆ ಚೆನ್ನಾಗಿರಲ್ಲ ಅಂತ ನೋಡಿ. ಇವಾಗ ಫುಲ್ ವಿಡಿಯೋ ನಿಮಗೂ ತೋರಿಸ್ತೀನಿ. ಹೊಸ ಮಠ ಇವಾಗ ಯಾವ ಥರ ಇದೆ, ಯಾವ ಥರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ.
ತಾಲೂಕಿನ ಚಿಕ್ಕಲ್ಲೂರು ಶ್ರೀ ಸಿದ್ದಪ್ಪಾಜಿ ನೆಲೆಸಿರ್ತಕ್ಕಂಥ ಸ್ಥಳಕ್ಕೆ ಬಂದಿದ್ದೇವೆ. ಇದರ ವಿಶೇಷತೆ, ದೇವಸ್ಥಾನದ ವಿಶೇಷತೆ ಅಂದರೆ ಶ್ರೀ ಮಂಟಸ್ವಾಮಿಯ ಶಿಷ್ಯನಾದ ಶ್ರೀ ಸಿದ್ದಪ್ಪಾಜಿಯವರು ನೆಲೆಸಿರ್ತಕ್ಕಂಥ ಪುಣ್ಯವಾದ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಸಾಕಷ್ಟು ವಿಡಿಯೋ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವು. ಎಂಥ ಪ್ರಸಿದ್ಧವಾದ ಸ್ಥಳ, ಎಂಥ ವಾತಾವರಣ. ಇಲ್ಲಿ ಪವಾಡ ಪೊಲೀಸರು ನೆಲೆಸಿರ್ತಕ್ಕಂಥ ಸ್ಥಳ. ಸಿದ್ದಪ್ಪಾಜಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಟೀ ಮಾಡಿಕೊಟ್ಟಿದ್ರು, ಹಂಗೇ ಕುಡ್ಕೊಂಡು ಇನ್ನೇನು ನಮ್ಮ ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಹೊರಡೋ ಸಮಯ. ಮತ್ತು ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮಾಡ್ತೀನಿ ಮುಂದೆ ಇನ್ನೂ ಜಾಸ್ತಿ ವೀಡಿಯೋಸ್ನ. ನಿಮ್ಮ ಸಪೋರ್ಟ್ ಮಾಡಬೇಕು ಆದಷ್ಟು. ಮತ್ತು ಕಾರ್ ಹತ್ರ ಬಂದ್ವಿ ಹೋಗೋದಕ್ಕೆ. ನಮ್ಮ ತನ್ಮಯ್ಯನು ಬಂದ ಈಚೆ, ಬಟ್ ಆಳ್ತಾ ಇದ್ದ ನೋಡಿ. ಪಾಪ ಫ್ರೆಂಡ್ಸ್, ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿದೆ, ಬಟ್ ಆಗಲ್ಲ, ಹೋಗಲೇಬೇಕು. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.